ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ ಸ್ಲೀವ್ಲೆಸ್ ಬ್ಲೌಸ್ ಅಂತಲೇ ಹೇಳ್ಬೋದು. ಬನ್ನಿ ಸ್ಲೀವ್ಲೆಸ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇನ್ನೊಂದೇನಪ್ಪ ಅಂದರೆ ಇದು ಸ್ಲೀವ್ಲೆಸ್ ಬ್ಲೌಸ್ಗೆ ಮೇಲೆ ಕೋಟ್ ಥರ ರೆಡಿ ಮಾಡ್ಸೋಕ್ಕೆ ಹೇಳಿದ್ದಾರೆ. ಇದು ನೋಡಿ, ಈ ಥರ ಬಟ್ಟೆ ತೊಗೊಬಂದಿದ್ದಾರೆ. ಇದರಲ್ಲಿ ಕೋಟ್ ಹೊಲಿಬೇಕು ಅಂದರೆ ಫ್ಯಾನ್ಸಿಯಾಗಿ ಹೇಳಿದ್ದಾರೆ. ಇದೊಂಥರ ನೋಡಿ, ಬೀಡ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಇದರಲ್ಲಿ ಸ್ಲೀವ್ಸು, ಇದಕ್ಕೆ ಸ್ಲೀವ್ಲೆಸ್ ಸ್ಯಾರಿ ಬ್ಲೌಸಲ್ಲಿ ಸ್ಲೀವ್ಲೆಸ್ ಹೊಲಿಸಿ ಇದನ್ನು ಸ್ಲೀವ್ ಹಾಕಿ ಕೋಟ್ ಥರ ಹೊಲ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಒಂದು ಡಿಸೈನ್ ಕಳಿಸಿದ್ದಾರೆ. ಅದನ್ನು ಇವಾಗ ಯಾವ ರೀತಿ ಇದ್ರ ಫಸ್ಟು ಈ ಕಟಿಂಗ್ ತೋರಿಸ್ತೀನಿ, ಆಮೇಲೆ ಕೋಟ್ದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ. ಇದು ಒಂಥರ ಫ್ಯಾನ್ಸಿಯಾಗಿದೆ, ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಹುಡುಗಿಗೆ ಈ ಡಿಸೈನ್ ಹೊಲಿಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ, ಯಾವುದಾದ್ರೂ ಸ್ಯಾರಿಗೆ ಈ ಥರ ಸ್ಲೀವ್ಲೆಸ್ ಹೊಲಿದ್ಬಿಟ್ಟು ಆ ಥರ ಕೋಟ್ ಹೊಲಿಬೇಕು ಅನ್ನೋ ಆಸೆ ಇದೆ. ನೋಡೋಣ. ಫಸ್ಟ್ ಇವಾಗ ಸ್ಲೀವ್ಲೆಸ್ ರೆಡಿ ಮಾಡೋಣ ಬನ್ನಿ. ಇದು ಸ್ಲೀವ್ಲೆಸ್ಗೆ ತೊಗೊಂಡಿರುವಂಥ ಮೊದಲನೇದಾಗಿ ಮಾಮೂಲಿ ಓಪನ್ ಇರೋದು ಈ ಕಡೆ ಇರಬೇಕು, ಕ್ಲೋಸ್ ಇರೋದು ಈ ಕಡೆ ಇರಬೇಕು. ಒಂದು 80 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ಲೀವ್ ಇಲ್ವಲ್ಲ ಅದಕ್ಕೋಸ್ಕರ. ಓಕೆನಾ. ಮಾಮೂಲಿ ಕೆಳಗಡೆ ಅರ್ಧ ಇಂಚಿಗೆ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ. ಈ ರೀತಿ ಅರ್ಧ ಇಂಚಿಗೆ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಈ ಥರ ಇದೆ, ತೆಗೆದುಬಿಡಿ. ಓಕೆನಾ. ಆಯಿತಾ. ಈಗ ಇದಕ್ಕೆ ಬ್ಲೌಸ್ನ ಲೆಂತ್ ಇದೇನಿಲ್ಲ, ಎಲ್ಲ ಇರುತ್ತೆ, ಸ್ಲೀವ್ ಇರಲ್ಲ ಅಷ್ಟೇ. ಇದು ಮಾಮೂಲಿ ನೆಕ್ಕು ರೌಂಡ್ ನೆಕ್ಕೆಲ್ಲ ಇಟ್ಬಿಟ್ಟು ಹೊಲಿಯೋದು, ಅದು ಮಾತ್ರ ಅದಕ್ಕೆ ಮೇಲೆ ಕೋಟ್ ಥರ ಹೊಲಿಯೋದು. ಓಕೆನಾ. ಇವಾಗ ಇದು ಬ್ಲೌಸ್ನ ಲೆಂತ್ ನೋಡೋಣ. ಫಸ್ಟ್ನೇದಾಗಿ ಬ್ಲೌಸ್ನ ಲೆಂತ್ ಎಷ್ಟಿದೆ. ಬ್ಲೌಸ್ನ ಲೆಂತ್ ಬಂದುಬಿಟ್ಟು ನಮಗೆ 13.5 ಇದೆ. ಓಕೆನಾ. 13.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಓಕೆನಾ. ರೆಡಿ ನಮಗೆ 13.5 ಬರಬೇಕು, ಅರ್ಧ ಇಂಚು ಸ್ಟಿಚ್ಚಿಂಗಿಗೆ, ಕೆಳಗಡೆ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ 13.5, 14.5 ಆಗುತ್ತೆ ಟೋಟಲ್. ಓಕೆನಾ. ಇವಾಗ ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಾರ್ಕ್ ಹಾಕಿ. ನಾನು ಏನಕ್ಕೆ ಈ ಥರ ಡಾರ್ಕಾಗಿ ಹಾಕ್ತಿದ್ದೀನಿ ಅಂದರೆ ಮಾರ್ಕ್ ಗೊತ್ತಾಗಲ್ಲ, ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಡಾರ್ಕಾಗಿ ಹಾಕ್ತಾಯಿದ್ದೀನಿ. ಈಗ ಹಿಂದೆ ಡೀಪ್ ಬಂದುಬಿಟ್ಟು ಇವಾಗ ಇದೇ ಇದರಲ್ಲಿ ತೊಗೋತೀನಿ ನಾನು. ಇದು ಸ್ವಲ್ಪ ಮೇಲಕ್ಕೆ ತೊಗೋತೀನಿ. ಕೋಟ್ ಬಂದುಬಿಟ್ಟು ಇದ್ರ ಕೆಳಗೆ ಬರಬೇಕು. ಕೋಟು ಇಲ್ಲಿ ಮೇಲೆ ಬಂದರೆ ಚೆನ್ನಾಗಿರಲ್ಲ, ಇಲ್ಲಿ ಸ್ವಲ್ಪ ಮೇಲಕ್ಕೆ ಇಡ್ತೀನಿ. ಕೋಟ್ ಇಷ್ಟಕ್ಕೆ ಬಂದರೆ ಇದು ಮೇಲಕ್ಕಿದ್ರೆ ಕೋಟ್ ಅದ್ರ ಮೇಲೆ ಕುತ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಡೀಪ್. ಓಕೆನಾ. ಡೀಪ್ ಅದ್ರ ಮೇಲೆ ಹೋಗ್ಬಾರ್ದು, ಕೋಟ್ ಇಲ್ಲಿಗೆ ಬಂದರೆ ಇದ್ರ ಮೇಲೆ ಡೀಪ್ ಇರಬೇಕು. ಓಕೆನಾ. ಹಾಗಾಗಿ ಇದು ಬಂದುಬಿಟ್ಟು ಇಲ್ಲಾಂದರೆ ಇದ್ರ ಮೇಲೆ ಕೋಟ್ ಬರೋ ಥರ ಇಡ್ಬೋದು, ತೊಂದರೆ ಏನಿಲ್ಲ. 4 ಇಂಚ್ ಇಡ್ತೀನಿ, ತೊಂದರೆ ಏನಿಲ್ಲ. 4 ಇಂಚ್ ಇಡೋಣ. ಓಕೆನಾ. ರೌಂಡ್ ಶೇಪ್ ಇಡೋಣ. ಓಕೆನಾ. 4 ಇಂಚು ಎದೆ ಸುತ್ತಳತೆ ಬಂದುಬಿಟ್ಟು ಇಲ್ಲಿಂದ ನಮಗೆ ಈ ರೀತಿ ತಗೊಳ್ಳಿ. ಓಕೆನಾ. 9.5 ಇದೆ. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 9.5 ಅಂದರೆ ನಮಗೆ 38. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 38 ಇದೆ. ಓಕೆನಾ. 9.5 ಎಷ್ಟಿದೆ, 9.5. ಓಕೆನಾ. ಎದೆ ಸುತ್ತಳತೆ 9.5 ಮಾರ್ಕ್ ಮಾಡ್ಕೋತೀನಿ. 9.5ಗೆ ಈಗ ಸೊಂಟದ ಸುತ್ತಳತೆ ನೋಡೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು ಉಕ್ಸ್ಪಟ್ಟಿಯಿಂದ ತೊಗೊಳ್ಳಿ. ಓಕೆನಾ. ಯಾವಾಗಲೇ ಆದರೂ ಅಷ್ಟೇ ಈ ರೀತಿ ಉಕ್ಸ್ಪಟ್ಟಿಯಿಂದ ತೊಗೊಳ್ಳಿ. ಓಕೆನಾ. ಐಪಟ್ಟಿನ ತೊಗೋಬಾರ್ದು, ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ, ಜಾಸ್ತಿ ಲೂಸು ಕೊಡಬೇಡಿ, ಆ ರೀತಿ ಇಟ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು 32.5. ಇದನ್ನು ತೊಗೋಬಾರ್ದು, ಇದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ 32.5 ಬರುತ್ತೆ. ಸೊಂಟದ ಸುತ್ತಳತೆ 32.5. ಓಕೆನಾ. ಈ 32.5ನ 4 ಭಾಗ ಮಾಡಿ. ಈ ರೀತಿ ಈ ಟೇಪಲ್ಲಿ ಇದನ್ನು 4 ಭಾಗ ಮಾಡಿ. ಓಕೆನಾ. ಈ ರೀತಿ 4 ಭಾಗ ಮಾಡಿದಾಗ ನಿಮಗೆ 8.1 ಬರುತ್ತೆ. ಓಕೆನಾ. 1 ಪಾಯಿಂಟ್ ಬರುತ್ತೆ ಇಷ್ಟಕ್ಕೆ, 8.1. ಓಕೆನಾ. ಇಲ್ಲಿಂದ 1 ಇಂಚು ಡಾಟ್ಗೆ. ಓಕೆನಾ. 1 ಇಂಚು ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ 2 ಇಂಚು. ಓಕೆನಾ. ಇದಿಷ್ಟು, ಇದು 9.5. ಓಕೆನಾ. ಈಗ ಇದರಿಂದ ಇದು ಬಂದುಬಿಟ್ಟು ಎದೆ ಸುತ್ತಳತೆ 38 ಇರೋದ್ರಿಂದ 2 ಇಂಚ್ ಇಟ್ಕೋತೀನಿ. ಓಕೆನಾ. 2 ಇಂಚು ಇಟ್ಕೊಳ್ಳೋಣ. ಇಲ್ಲಿಂದ ನೆಕ್ ಬಿಡ್ತು
ಅವ್ರಿಗೆ ಇದು ಪಟ್ಟಿ ಜಾಸ್ತಿ ದೊಡ್ಡದು ಬೇಡ ಅಂತಾರೆ. ಹಾಗಾಗಿ ಒಂದು 2.5 ಇಂಚ್ ಇಕ್ತೀನಿ ನಾನು. 2.5 ಸಾಕು. 2.5 ಸ್ಟಿಚಿಂಗಿಗೆ. ಟೋಟಲ್ಲು ನಮಗೆ 5.5 ಸಾಕು. ಓಕೆನಾ. ಇದು 2 ಇಂಚು. ಇನ್ನಿದೇನಿದೆ 3.5 ಅದು ಶೋಲ್ಡರ್. ಓಕೆನಾ. ಸರಿ ಇಲ್ಲೂ ಬರುತ್ತೆ, ಬೇಡ ಸಾರಿ 5 ಇಂಚ್ ಬರುತ್ತೆ. 3 ಇಂಚ್ ಸಾಕು, ಬೇಡ ಇದು. ಓಕೆನಾ. 3 ಇಂಚ್ ಸಾಕು. ಟೋಟಲ್ 5 ಇಂಚ್ ಸಾಕು. 5. ಓಕೆನಾ. 5 ಇಂಚ್ ಇಲ್ಲೂ ಮಾರ್ಕ್ ಮಾಡ್ಕೋತೀನಿ. ಓಕೆ. ಮತ್ತು ಟೇಪಲ್ಲಿ ಇದು ಮಾರ್ಕ್ ಮಾಡ್ಕೊಳ್ಳೋಣ, ಯಾಕೆಂದರೆ ಅವ್ರು ಪಟ್ಟಿ ದೊಡ್ಡದು ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಡೀಪ್ ಮಾಡ್ತೀನಿ, ಅಂದರೆ 3 ಇಂಚುವರೆಗೂ ಇಟ್ಕೋಬೋದು ನೀವು ಡೀಪ್ನ. ಬ್ರಾಡ್ ಆಗಬೇಕು ಅಂದರೆ ಮೇಲೆ ಕೋಟ್ ಬರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ರಾಡ್ನೇ ಮಾಡ್ತಾಯಿದ್ದೀನಿ. ಈ ರೀತಿ ಬಂದು ಇಲ್ಲಿ ಸ್ವಲ್ಪ ಬ್ರಾಡ್ ಮಾಡಿದ್ರೆ ಆ ಕೋಟ್ ಬಂದ್ಬಿಟ್ಟು ಈ ರೀತಿ ಬಂದು ಇಲ್ಲಿ ಲಾಕ್ ಆಗುತ್ತೆ. ಈ ಥರ ಬಂದು ಹಿಂಗೆ ಸ್ವಲ್ಪ ಇಲ್ಲಿ ಲಾಕ್ ಸ್ಟಿಚಿಂಗ್ ಕಟಿಂಗ್ ಮಾಡೋಕೆ ತೋರಿಸ್ತೀನಿ ನಾನು. ಓಕೆನಾ. ಇದು ರೆಡಿ ಆಯಿತು. ಈಗ ಇದು ಬಂದುಬಿಟ್ಟು ಇದು 5 ಇಂಚ್ ಇದೆ, ಇದು 5.5 ಇಡ್ತೀನಿ. ಓಕೆನಾ. ಇದು ಬಂದ್ಬಿಟ್ಟು 5.5ಗೆ ಇಟ್ಕೋತೀನಿ. ಇದು ಆ್ಯಕ್ಚುಲಿ ಬೋಟ್ ನೆಕ್ ಇದೆ, ಅದಕ್ಕೆ ನಾನು ಇದನ್ನೇ 5.5 ಇಟ್ಕೋತಾ ಇದ್ದೀನಿ. 5.5. ಓಕೆನಾ. ಮತ್ತು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿ. ಓಕೆನಾ. ಈ ರೀತಿ ಶೇಪ್ ಕೊಡಿ, ನೀಟಾಗಿ ಇದು ರೌಂಡ್ ಶೇಪ್ ಕೊಡಿ. ಓಕೆನಾ. ಅಷ್ಟೇ, ಇದು ರೌಂಡ್ ಶೇಪ್ ಆಯಿತು. ಇವಾಗ ಇದು ರೆಡಿ ಆಯಿತು. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 38 ಸೈಜಿನ ಬ್ಲೌಸ್ ಇದು. ಓಕೆನಾ. ಇದು ರೆಡಿ ಆಯಿತು. ಓಕೆನಾ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಈ ರೀತಿ ಕಟ್ ಮಾಡಿ ಇದು ಸೈಡ್ಗೆ ಇಡೋಣ. ಇದು ಓಪನ್ ಇರೋದು ನಮ್ಮ ಕಡೆ ಬರಬೇಕು, ಕ್ಲೋಸ್ ಇರೋದು ಆ ಕಡೆ ಹೋಗಬೇಕು. ಓಕೆನಾ. ಈ ರೀತಿ ಇಟ್ಕೊಳ್ಳಿ. ಓಕೆನಾ. ಇದಕ್ಕೆ ಸ್ಲೀವ್ ಬರಲ್ಲ. ಹೀಗೇ ಇಲ್ಲಿ ಮಾಮೂಲಿ ಅರ್ಧ ಇಂಚು, ಇದು 2 ಒಂದು ಸಮ ಇಲ್ಲ, ಅದಕ್ಕೆ ಒಂದು ಸಮನಾಗಿ ಕಟ್ ಮಾಡ್ಕೊಂಬಿಡೋಣ. ಓಕೆನಾ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ. ಓಕೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿಂದ ಮಾಡಿ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇದು ಮಾಮೂಲಿ ಅಷ್ಟೇ ಇರುತ್ತೆ. ಓಕೆ. ಎಲ್ಲ ರೆಡಿ ಆಯಿತು. ಈಗ ತೆಗೆದುಬಿಡೋಣ. ಇಲ್ಲಿ ಶೇಪ್ ತೆಗೆಯೋಣ. ಈ ರೀತಿ ಆಯಿತು. ಈಗ ಫ್ರಂಟಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಇದು ವಿ ನೆಕ್ ಇರೋದ್ರಿಂದ ನಾನು ಟೇಪಲ್ಲಿ ಅಳತೆ ತೊಗೋತೀನಿ. ಎಂಟೂವರೆ ಇದೆ. ಎಂಟು ಇಂಚ್ ಇಕ್ತೀನಿ. ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಅಷ್ಟೇ 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 3 ಇಂಚು. ಈ ಕಡೆಯಿಂದ 8 ಇಂಚು. ಇಲ್ಲಿಂದ ಇದನ್ನು ಈ ಥರ ಜಾಯಿಂಟ್ ಮಾಡೋಣ. ಓಕೆ. ಇದು ಜಾಯಿಂಟ್ ಮಾಡಿ ಇದು ರೌಂಡ್ ಶೇಪ್ ಕೊಡೋಣ. ಇಲ್ಲ ಇದಕ್ಕೆ ಬೇಕಾದರೆ ಈ ಥರ ಶೇಪ್ ಕೊಡ್ತೀನಿ.
ಈಗ ಇದು ಟ್ರೆಂಡಿಂಗಲ್ಲಿರುವಂಥ ಶೇಪ್ ಇದು, ಅದಕ್ಕೆ ಇದನ್ನೇ ಕೊಡ್ತಾಯಿದ್ದೀನಿ. ಓಕೆ, ಶೇಪ್ ಈ ಥರ ಇದೆ. ಮತ್ತು ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಮಾಮೂಲಿ ಬ್ಲೌಸಿಂದ ಈ ರೀತಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಬ್ಲೌಸಲ್ಲಿ ಈ ರೀತಿ ತೊಗೊಳ್ಳಿ. ಇಲ್ಲಿಂದ ಇಲ್ಲೇನು ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ, ಅಲ್ಲಿಂದ ಒಂದು ಅರ್ಧ ಇಂಚ್ ಕೆಳಗಡೆ ತೊಗೊಳ್ಳಿ ಅಷ್ಟೇ. ಓಕೆನಾ? ಇಲ್ಲ ಟೇಪಲ್ಲಿ ತೊಗೋತೀನಿ ಅಂದರೆ ಈ ರೀತಿ ತೊಗೋಬೇಕು. ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಈ ಡಾಟ್ ಪಾಯಿಂಟಿಗೆ ತೊಗೊಳ್ಳಿ 10 ಇಂಚು, ಅಲ್ಲಿಂದ 13.5. ಓಕೆನಾ? 10 ಇಂಚು 13.5 ಸರಿಯಾಗಿದೆ. ಓಕೆನಾ? ಇಷ್ಟೇ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇದು 1 ಇಂಚು ತೊಗೊಳ್ಳೋಣ. ಈ ಕಡೆನೂ 1 ಇಂಚ್ ತೊಗೊಳ್ಳೋಣ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? ಇಲ್ಲಿ ಡಾಟ್ ಪಾಯಿಂಟ್ ಇದು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ, ಇಲ್ಲಿಂದ 1 ಇಂಚ್ ತೊಗೊಳ್ಳಿ. ಇಷ್ಟಕ್ಕೆ ಬಂತು. ಇದಕ್ಕೆ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಆಯಿತು. ಮತ್ತು ಈ ಕಡೆಯಿಂದ 1 ಇಂಚು ಈ ರೀತಿ ಮೇಲ್ಗಡೆ ತೊಗೊಳ್ಳಿ. ಓಕೆನಾ? ಇಷ್ಟೇ. ಇದು ಇಲ್ಲಿಂದ ಬಂದ್ಬಿಟ್ಟು ಡಾಟ್ ಪಾಯಿಂಟ್ ಬರುತ್ತೆ, ಈ ಕಡೆ ಈ ಡಾಟ್ ಪಾಯಿಂಟ್ ಬರುತ್ತೆ, ಈ ಕಡೆ ಈ ಡಾಟ್ ಪಾಯಿಂಟ್ ಬರುತ್ತೆ. ಓಕೆನಾ? ಇಷ್ಟೇ ಇದು. ಓಕೆ, ಇವಾಗ ಇದಕ್ಕೆ ಕಟ್ ಮಾಡ್ಕೋತೀನಿ. ಇಷ್ಟೇ ನೋಡಿ, ಈ ಶೇಪ್ ತೆಗೆದು ಬರ್ತೀನಿ. ಇದು ಸ್ಲೀವ್ಲೆಸ್. ಓಕೆನಾ? ಇದಕ್ಕಿಷ್ಟೇ ಇದು, ಇನ್ನು ಸ್ಲೀವ್ ಏನು ಬರಲ್ಲ. ಓಕೆನಾ? ನಾನು ಹೇಳ್ದಂಗೆ ಇದು ಈ ಶೇಪಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸ್ಟಿಚ್ಚಿಂಗ್ ಮಾಡಿ ನಾನು ಇದು ಕೋಟ್ ಥರ ರೆಡಿ ಮಾಡಬೇಕು. ಓಕೆನಾ? ಇದಿಷ್ಟೇ ಇದು ಸ್ಲೀವ್ಲೆಸ್ ಬ್ಲೌಸ್. ಓಕೆನಾ? ಈ ರೀತಿ ಇದೆ ನೋಡಿ, ಇದು ಈ ಶೇಪ್ ಬಂದಿದೆ, ಇದು ರೌಂಡ್ ಶೇಪ್ ಇಟ್ಟಿದ್ದೀನಿ. ಓಕೆನಾ? ಇದು ಸ್ಲೀವ್ಲೆಸ್ ಬ್ಲೌಸ್ 38 ಇದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.